ಎಲ್ರಿಗೂ ನಮಸ್ಕಾರ. ನಾನು ಧನಲಕ್ಷ್ಮಿ, ಬಸವ ಆಕ್ಯೂ ಅಕಾಡೆಮಿ ಹೀಲರ್, ಚಿಕ್ಕಬಳ್ಳಾಪುರ. ನಾವು ಈಗಾಗಲೇ ಬಹಳಷ್ಟು ಜನ ಈ ಡ್ರಗ್ಲೆಸ್ ಥೆರಪಿಯನ್ನು ಬಳಸುತ್ತಾ ಗುಣಮುಖರಾಗಿರೋದಂತೂ ನೋಡೇ ಇರ್ತೀವಿ. ಸಣ್ಣ ಮಕ್ಕಳಿರ್ಬೋದು, ವೃದ್ಧರಿರ್ಬೋದು, ವಯಸ್ಕರಿರ್ಬೋದು, ಎಲ್ಲರ ಮೇಲೂ ಪರಿಣಾಮ ಬೀರ್ತಾ ಇದೆ. ಈ ಹಳ್ಳಿಯಲ್ಲೂ ನಮ್ಮನ್ನು ಕೇಳ್ತಾರೆ, ಮೇಡಮ್ ನಮ್ಗೆ ಕಲರ್ ಥೆರಪಿ ಬೇಕು, ಮಾಡ್ತೀರಾ ಅಂತ. ಈಗ ಈ ಡ್ರಗ್ಲೆಸ್ ಥೆರಪಿ ಮನೆಯಲ್ಲೂ ಪ್ರಸಿದ್ಧಿ ಹೊಂದ್ತಾ ಇರೋ ಸಮಯದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ, ಇದು ಕೆಲಸ ಮಾಡುತ್ತೆ ಅಂತ. ಹಾಗಿದ್ರೆ ಇದು ಪ್ರಾಣಿಗಳ ಮೇಲೂ ಕೆಲಸ ಮಾಡುತ್ತಾ? ಖಂಡಿತ ಮಾಡುತ್ತೆ. ಇದಕ್ಕೊಂದು ಉದಾಹರಣೆ ಹೇಳ್ತೀನಿ. ನಮ್ಮೆಲ್ಲರ ಮನೆಗಳಲ್ಲೂ ಸಾಕು ಪ್ರಾಣಿಗಳಿರೋದಂತೂ ಸಾಮಾನ್ಯ. ಸಾಕು ಪ್ರಾಣಿಗಳಂದ್ಮೇಲೆ ನಾವು ಅದಕ್ಕೆ ವಿಶೇಷ ಕಾಳಜಿ, ಪ್ರೀತಿ ತೋರಿಸ್ತೀವಿ. ಅದೇ ಒಂದು ಬೀದಿ ನಾಯಿಗೋ ಅಥವಾ ಬೆಕ್ಕಿಗೋ ಬೇರೆ ಏನಾದ್ರೂ ಮಾಡಕ್ ಸಾಧ್ಯನಾ? ನಮ್ ಕಡೆಯಿಂದ ಪ್ರಾಣಿಗೆ ಏನಾದ್ರು ಆರೋಗ್ಯದಲ್ಲಿ ಸಮಸ್ಯೆ ಆದಾಗ ನಮ್ ಕಡೆಯಿಂದನೂ ಏನಾದ್ರೂ ಮಾಡ್ಬೋದಾ ಅನ್ನೋದು ನನ್ ಮನಸ್ಸಿನಲ್ಲಿ ಯಾವಾಗ್ಲೂ ಕೊರೀತಿ. ಇದೇ ಸಂದರ್ಭದಲ್ಲಿ ನಮ್ಮ ಮನೆ ಮುಂದೆ ಒಂದು ಪುಟ್ಟ ನಾಯಿ ಮರಿ ಒಂದು ಕಾಣಿಸ್ತು. ಇದು ಒಂದು 15 ದಿನ ಬಹಳ ಚೆನ್ನಾಗಿತ್ತು, ಬಹಳ ಆರೋಗ್ಯವಾಗಿತ್ತು. 15 ದಿನದಾದ ನಂತರ ಕೂದ್ಲೆಲ್ಲ ಉದುರಿ ಅದಕ್ಕೆ ಗಜ್ಜಿ ಸ್ಟಾರ್ಟ್ ಆಯ್ತು. ಈಗ ಇಡ್ಬೇಕಾದ್ರೆ ನಾನು ಸುಮಾರು ಅದಕ್ಕೆ ಪೌಡರ್ಸ್ ಮತ್ತೆ ಮೆಡಿಸಿನ್ಸ್ ಎಲ್ಲ ನಮ್ಮ ಮನೆಯವರೆಲ್ಲ ತಂದು ಹಾಕಿದ್ವಿ. ಬಟ್ ಅದು ಅಷ್ಟೊಂದು ಪರಿಣಾಮ ಕಾಣ್ಲಿಲ್ಲ. ಆಗ ನಮ್ ಗುರುಗಳು ನಮ್ಗೆ ಹೇಳ್ಕೊಟ್ಟಿದ್ದ ಒಂದು 0 ಸ್ಟೇಟ್ ಮೆಡಿಟೇಷನ್ ಮಾಡಿ ಒಂದು ಹೀಲಿಂಗ್ ಪ್ರಾಸೆಸ್ ಅಲ್ಲಿ ಅದನ್ನ ಟ್ರೈ ಮಾಡೋಣ ಅಂತ ಹೇಳಿ ನಮ್ ಗುರುಗಳು ಹೇಳ್ಕೊಟ್ಟಿರೋ ಒಂದು ಕಲರ್ನ ಅದಕ್ಕೆ ಅಪ್ಲೈ ಮಾಡ್ತಾ ಬಂದೆ. ನಾನ್ ಮಾಡಿದಿಷ್ಟೇ. ಒಂದು ಸಣ್ಣ ಪೇಪರ್ ನಲ್ಲಿ ಕಪ್ಪು ಬಣ್ಣದ ಪೆನ್ನಿನಲ್ಲಿ 0 ಅಥವಾ 0 ಅಂತ ಬರೆದು ಅದರ ಕೆಳಗಡೆ ನೀಲಿ ಬಣ್ಣದ ಪೆನ್ನಿನಲ್ಲಿ ಡಿವೈನ್ ಹೀಲ್ ಅಂತ ಬರೆದು ನಾಯಿ ಮರಿಯ ಕತ್ತಿಗೆ ಕಟ್ಟಿದೆ. ಕಟ್ಟಬೇಕಾದ್ರೆ ನಾನು ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡೆ. ಇದು ಸಣ್ಣ ಮರಿ ಆಗಿರೋದ್ರಿಂದ ನಮ್ಗೆ ವೆಟರ್ನರಿ ಡಾಕ್ಟರ್ ಅಷ್ಟೊಂದು ಮೆಡಿಸಿನ್ಸ್ ಕೊಡಕ್ ಆಗಲ್ಲ ಅಂತ ಹೇಳಿ. ಸೊ ನಾನೊಂದು ಮ್ಯಾನಿಫೆಸ್ಟೇಷನ್ ಮಾಡಿ ಅದಕ್ಕೆ ಬೇಗ ಗುಣಮುಖ ಆಗ್ಬೇಕು ಅಂತ ಒಂದು ಥಾಟ್ ಕ್ರಿಯೇಟ್ ಮಾಡಿ ಅದಕ್ಕೆ ಕೊರಳಲ್ಲಿ ಹಾಕಿದ್ದೆ. ಇದಾಗಿ 15 ದಿವಸ ಆಗಿದೆ ಇವತ್ತಿಗೆ. ಈಗ ಅದು ಎಷ್ಟು ಚೆನ್ನಾಗಿ ಹೀಲ್ ಆಗ್ತಾ ಇದೆ ಅಂದ್ರೆ, ಗಾಯ ಸಂಪೂರ್ಣವಾಗಿ ಒಣಗಿದೆ ಮತ್ತೆ ಆ ನಾಯಿ ರಿಕವರ್ ಆಗ್ತಾ ಬರ್ತಾ ಇದೆ. ಇದನ್ನ ಹೇಳಕ್ಕಂತೂ ನನ್ಗೆ ಬಹಳ ಖುಷಿ ಆಗುತ್ತೆ. ಇದನ್ನ ನೀವು ನಿಮ್ಮ ಸಾಕು ಪ್ರಾಣಿಗಳು ಹುಷಾರ್ ತಪ್ಪಿದಾಗ ಖಂಡಿತ ಉಪಯೋಗಿಸಿ ನೋಡಿ. ಅದು ಹೇಗೆ ನಿಮ್ಗೆ ಉಪಯೋಗ ಆಯ್ತು ಅಂತ ಅಕಾಡೆಮಿಗೆ ತಿಳಿಸೋದನ್ನ ಮರಿಬೇಡಿ. ಫೀಡ್ಬ್ಯಾಕ್ ಕೊಡ್ತಿರಲ್ಲ. ಸರಿ, ಹಾಗಿದ್ರೆ ಮತ್ತೊಮ್ಮೆ ಇನ್ನೊಂದು ಹೀಗೆ ಕುತೂಹಲಕಾರಿಯಾಗಿರುವ ನಮ್ಮ ಗುರುಗಳು ಹೇಳಿಕೊಟ್ಟಿರುವ ಒಂದು ಅದ್ಭುತ ವಿದ್ಯೆಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.